ಕೊಡ್ತಾ ಇದ್ದೇನೆ. ಆಗಲೇ ಅವರು ಹೇಳಿದ್ದಾರೆ ಮುನಿಸುತ್ತರವೇ ಮುಗುದೆ ಪ್ರಸ್ತಾವತ್ವೇನ ಆ ಹಾಡನ್ನೇ ಹಾಡಬೇಕು ಅಂತ ಕೇಳಿಕೊಡ್ತಾ ಇದ್ದೇನೆ. ನೀವು ಹಾಡುವಾಗ ನಮ್ಗೆ ನೆನಪಾಯಿತು, ನಾವು ಕೂಡ ರಾಗಾಭ್ಯಾಸ ಮಾಡ್ತಾ ಇದ್ದದ್ದು ಹಾಗೆ. ರಾಗ ಹೀಗೆ ಅಂತ ಗೊತ್ತಿಲ್ಲ, ಅಲೈ ಪಾಯುದೆ ಪದ್ಯ ಕೇಳಿದ್ದು ಕಾನಡ ರಾಗ ಅಂತ, ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಂತ ಕೇಳಿದ್ದು ಹಂಸಧ್ವನಿ ಅಂತ. ಕಾರ್ಯಕ್ರಮದ ಕೊನೆಯ ಹಾಡಿಗೆ ಮುನಿಸುತ್ತರವೇ ಮುಗುದೆ ಸುಬ್ರಾಯ ಚಕ್ಕಾಡಿಯವರ ಅತಿ ರಮ್ಯವಾದಂತಹ ಸಾಹಿತ್ಯವುಳ್ಳಂತಹ ಹಾಡಿದು, ತುಂಬ ಲಲಿತವಾದ ಸಾಹಿತ್ಯವುಳ್ಳಂಥ ಹಾಡಿದು. ಬಹುಶಃ ನಾವೆಲ್ಲ ಗಮನಿಸಬೇಕಾದಂಥ ಅದರ ಕೊನೆಯ ಚರಣದ ಎರಡನೇ ಸಾಲು, ವಾಗರ್ಥದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಎನ್ನುವ ಹಾಗೆ. ವಾಕ್ಯ ಮತ್ತು ಅರ್ಥ ಒಟ್ಟಿಗೆ ಇದ್ದರೆ ಹೇಗೆ ಜೀವನ ಸುಲಲಿತವಾಗಿ ಸಾಗುತ್ತದೋ ಹಾಗೆ ನಮ್ಮ ಜೀವನ ಸಾಗಬೇಕು ಎನ್ನುವ ಹಾಗೆ. ಬಂಧುಗಳೇ, ಒಂದು ಜೀವನ ಪಾಠವನ್ನು ಧನ್ಯೋ ಗ್ರಾಸ್ತಾಶ್ರಮ ಎನ್ನುವಂತಹ ಮಾತಿಗೆ ಪುಷ್ಟಿಗೆ ದೊರಕುವಂತಹ ಈ ಹಾಡನ್ನು ಬರೆದ ಚಕ್ಕಾಡಿಯವರಿಗೊಮ್ಮೆ ಕೈ ಚಪ್ಪಾಳೆ ಕೊಡಲೇಬೇಕು ನಾವು. ಸುಬ್ರಾಯ ಚಕ್ಕಾಡಿಯವರ ಸಾಹಿತ್ಯಕ್ಕೆ ಧ್ವನಿ ಸೇರಿಸ್ತಾ ಶ್ರೀ ಸುಬ್ರಹ್ಮಣ್ಯ ದಾರೇಶ್ವರ್. ಹೊಸ ಪ್ರಸಂಗಕ್ಕೆ, ಪಂಚಮವೇದ ಅನ್ನೋ ಪ್ರಸಂಗಕ್ಕೆ ನಾವು ಇದನ್ನು ಸೇರಿಸಿದ್ದು. ನಿಮಗೆಲ್ಲ ಗೊತ್ತಿದೆ, ಒಂದು ಹೊಸ ಪ್ರಸಂಗ ಮೇಲೆ ಬೀಳುವಾಗ ಹರಸಾಹಸ ಮಾಡಬೇಕು, ಏನೇನೆಲ್ಲ ಗಿಮಿಕ್ಸ್ ಮಾಡಬೇಕು. ಹಾಗೆ ಆದರೆ ಗಿಮಿಕ್ಸ್ ಮಾಡುವಲ್ಲಿ ಮಾತ್ರ ನಾವು ಚೌಕಟ್ಟು ಮತ್ತು ನಮ್ಮ ಅಂಚು, ಅಂದರೆ ನಮ್ಮ ಅಂಚು ಅನ್ನೋದಕ್ಕಿಂತಲೂ ಕಲಾವಿದ, ಕಲೆ, ರಂಗಭೂಮಿ, ಪ್ರೇಕ್ಷಕ, ಇದಿಷ್ಟು ಕೊನೆಯಲ್ಲಿರುವ ಅಪಾಯದ ಅಂಚನ್ನು ನೋಡಿ ನಾವು ಗಿಮಿಕ್ಸ್ಗಳನ್ನು ಕೈಗೆತ್ತಿಕೊಳ್ಬೇಕು. ಕುವೆಂಪು ಅವರ ಕಾವ್ಯಗಳು, ಬೇಂದ್ರೆಯವರ ಕಾವ್ಯಗಳು, ಇಂಥ ಹಾಡುಗಳನ್ನು ನಾನು ಯಕ್ಷಗಾನಕ್ಕೆ ಹಾಕಿದ್ದಿದೆ. ಚೊಕ್ಕಾಡಿಯವರ ಹಾಡನ್ನು ಇದಕ್ಕೆ ಹಾಕುವಾಗ ತುಂಬ ಒದ್ದಾಡಿದ್ದೇವೆ ನಾವು, ಯಲಗೊಪ್ಪ ಸುಬ್ರಹ್ಮಣ್ಯ ಹಾಗೂ ತೀರ್ಥಹಳ್ಳಿ ಗೋಪಾಲಾಚಾರಿ ಅವರು. ಸರಿ ಆಗ್ತದ ಆಗೋದಿಲ್ವಾ ಅಂಥೇಳಿ. ಅದಕ್ಕೆ ನಾನೇನು ಮಾಡ್ತೇನೆ ಕೇಳಿದ್ರೆ, ಎಲ್ಲಿ ಒನ್ ಮ್ಯಾನ್ ಶೋ ಆಗುವಂಥ ಕ್ಯಾಂಪ್ಗಳಿದೆ ನಮ್ಮ ಕೆಲವು ಕಡೆ, ಎಲ್ಲ ಮೇಳಕ್ಕೂ ಇದೆ ಅದು. ಅಲ್ಲಿ ಹೇಗೆ ಕೇಳಿದ್ರೆ, ನಾವು ಶ್ರುತಿ ಬಿಟ್ಟು ಪದ್ಯ ಹೇಳಿದ್ರು ಒಳ್ಳೆ ಪದ್ಯ ಹೇಳಿದ್ದಾರೆ. ಅಂದರೆ ಅಭಿಮಾನ, ಅತಿಯಾದ ಅಭಿಮಾನ, ಅಂಧಾಭಿಮಾನ. ಅಂಥ ಸ್ಥಳದಲ್ಲಿ ಒಬ್ಬರು ಇಬ್ಬರು ನಮ್ಮನ್ನು ಅಬ್ಸರ್ವ್ ಮಾಡೋರು ಇರ್ತಾರೆ. ಏನಾದ್ರು ಹೊಸ್ತನ್ನು ಮಾಡೋದಾದರೆ ಭಾಳ ದೂರ ಅಂಥ ಒಂದು ಕೆಲವು ಜಾಗಗಳನ್ನು ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೆ, ಅಲ್ಲಿ ಮಾತ್ರ ಮಾಡೋದು. ಅಲ್ಲಿ ನಮಗೆ ಪ್ಲಸ್ ಆ್ಯಂಡ್ ಮೈನಸ್, ನೆಗೆಟಿವ್ ಪಾಸಿಟಿವ್ ಎರಡೂ ಸಿಗ್ತದೆ. ನಂತರ ಮರುದಿವಸ ನಾವು ಅದನ್ನು ಕೂತು ವಿಮರ್ಶೆ ಮಾಡಿ ಇದು ಬೇಕು ಬೇಡ ಅನ್ನೋದನ್ನು ನಮ್ಮ ತೀರ್ಮಾನ. ಹಾಗೆ ಕಾರವಾರದ ಹತ್ರ ಅಮದಳ್ಳಿ ಕ್ಯಾಂಪ್ನಲ್ಲಿ ಇದನ್ನು ಪ್ರಥಮ ಸೇರಿಸಿ ಆಯಿತು, ಭಾಳ ಸಂತೋಷ ಆಯಿತು ಎಲ್ರಿಗೂ. ಆದರೆ ಇದರ ಮಧ್ಯದಲ್ಲಿ ಯಕ್ಷಗಾನದ ನಮ್ಮ ಕಥೆಗೆ ಬೇಕಾದಂಥ ಒಂದು ಸನ್ನಿವೇಶವನ್ನು ಸೇರಿಸಿದ್ದೇವೆ. ಅಂದರೆ ಇಬ್ಬರು ಪ್ರೇಮಿಗಳು ದೂರ ಆಗ್ತಾರೆ, ಹೀರೋ ಕಥಾನಾಯಕ ಕನಸು ಕಾಣ್ತಾನೆ. ಇಲ್ಲಿ ಹೊಸಬಾಳ ಬಾಗಿಲಲ್ಲಿ ನಾವು ಈ ದಿನ ನಿಂತಿರುವ ವೇಳೆ ಏನು ಅನ್ನೋದನ್ನು ನೋಡಿ ಕೇಳಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ನೀ ಬಂದು ಸೇರಿಯನ್ನ ಮುದಗೊಳಿಸಿದೆ ಪ್ರಿಯ ಪ್ರಿಯ ಪ್ರಿಯ, ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ. ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ ನೂರು ಕನಸು ನನಸಾಗಿದೆ, ಜೀವನದ ನೂರು ಕನಸು ನನಸಾಗಿದೆ. ಮುನಿಸೇತಗೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ತೋಂ ತೋಂ ದದರದಿ ತನ ತೋಂ ತೋಂ ದದರದಿ ತನ ತೋಂ ತೋಂ ದದರದಿ ತನ ತೋಂ ತೋಂ ದದರದಿ ತೋಂ ದದರ ತೋಂ ದದರ ತೋಂ ದದರ ದಿರದಿರ ತೋಂ ದದರ ತೋಂ ದದರ ತೋಂ ದದರ ದಿರದಿರ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚನ ನಾತಿ ಚರಿತವ್ಯಂ. ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕಿ ಮನ ವಾಗರ್ಥದಂತೆ ನಮ್ಮ ಈ ಜೀವನ, ವಾಗರ್ಥದಂತೆ ನಮ್ಮ ಈ ಜೀವನ. ಜೊತೆ ಸೇರಲು ಜೀವನ ಪಾವನ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ, ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾಳಿನಲ್ಲಿ ಮಿಂಚರಳಲು ನೀ ಬಂದು ಸೇರಿ ನನ್ನ ಮುದಗೊಳಿಸಲು, ನವಭಾವ ತುಂಬಿ ತುಂಬಿ ಮನ ಹಾಡಲು ನಿಮ್ಮದಲ್ಲ ತೆರೆದಂತಿದೆ ಕಿನ್ನಿ ಕಂಬಳದ ಭಾಗ್ಯದ ಬಾಗಿಲು. ಮತ್ತೊಂದು ವಿಷಯವನ್ನು ನಾನು ಪ್ರಸ್ತುತಪಡಿಸಲೇಬೇಕು, ಕೊನೆಗೆ ಹೇಳುವ ಅಂತ ಸುಮ್ಮನಿದ್ದೆ. ಶಶಿ ಆಚಾರ್ಯ ಮೊದಲೇನು ನೀವೆಲ್ಲ ಆನಂದಿಸಿದ್ದೀರಿ, ಅನುಭವಿಸಿದ್ದೀರಿ. ಅವರು ತೆಂಕಿನ ಮೊದಲೇ ಬಾರಿಸ್ತಾ ಇದ್ರು. ಯಾರಿಗಾದರೂ ಗೊತ್ತಾಗಿದೆ? ತೆಂಕಿನ ಮೊದಲೇನು ಬಾರಿಸಿದ ಶಶಿಕುಮಾಚಾರ್ಯರಿಗೆ ಮತ್ತೊಮ್ಮೆ